ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದು ಕರ್ನಾಟಕ ಬಿಜೆಪಿಯಲ್ಲಿ ಮಾತ್ರವಲ್ಲ, ರಾಜ್ಯ ರಾಜಕೀಯದಲ್ಲೂ ದೊಡ್ಡ ಬಿರುಗಾಳಿಯನ್ನ ಸೃಷ್ಟಿಸಿದೆ. ಹಿಂದೂ ಧ್ವನಿಯೆಂದೇ ಖ್ಯಾತರಾಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ನೇರ ನುಡಿ ಮತ್ತು ಸ್ವಪಕ್ಷೀಯರ ವಿರುದ್ಧವೇ ತಿರುಗಿ ನಿಂತಿದ್ದು ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಆಗಿದೆ. ತಮ್ಮ ರಾಜಕೀಯ ಜೀವನದಲ್ಲಿ ಕಮಲ ಪಕ್ಷದಿಂದ 2ನೇ ಬಾರಿ ಉಚ್ಚಾಟನೆಗೊಂಡಿರುವ ಯತ್ನಾಳ್ ಮುಂದೆ ಏನು ಮಾಡ್ತಾರೆ? ಸಹಜವಾಗಿ ಇದೊಂದು ಕುತೂಹಲವನ್ನ ಮೂಡಿಸಿದೆ. ಯಾಕಂದ್ರೆ ಯತ್ನಾಳ್ ಬಿಜೆಪಿಯಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದ್ರು, ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಗುರುತಿಸಿಕೊಂಡವರು. ಇವರು ಮುಂದೆ ಯಾವ ಪಕ್ಷಕ್ಕೆ ಹೋಗ್ತಾರೆ, ಅಥವಾ JDS ಸೇರ್ತಾರಾ, ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಪ್ರಶ್ನೆಗಳು ಜನರನ್ನ ಕಾಡ್ತಾ ಇದೆ. ಈ ಬಗ್ಗೆ ನಿಮಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿನ ನಾನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಸೈಲೆಂಟ್ ನಡೆಯಿಂದ ವರಿಷ್ಠರ ವಿಶ್ವಾಸ. ಪಕ್ಷದಿಂದ ಉಚ್ಚಾಟನೆ ಆಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಸೈಲೆಂಟ್ ನಡೆಯಿಂದ ವರಿಷ್ಠರ ವಿಶ್ವಾಸಗೊಳಿಸುವ ಪ್ರಯತ್ನ ಮಾಡಬೇಕು. ಬಟ್ ಇದು ಯತ್ನಾಳ್ ಅವರಿಂದ ಸಾಧ್ಯವೇ ಅನ್ನೋದು ಎಲ್ಲರನ್ನ ಕಾಡುವ ಮೊದಲ ಪ್ರಶ್ನೆಯಾಗಿದೆ. ಯಾಕಂದ್ರೆ ಈಗ ಯತ್ನಾಳ್ BSY ಫ್ಯಾಮಿಲಿ ಮೇಲೆ ಕೆಂಡ ಕಾರ್ತಲೇ ಇದ್ದಾರೆ. ಆದರೂ ಸ್ವಲ್ಪ ತಣ್ಣಗಾಗಿ ವರಿಷ್ಠರ ಮನವೊಲಿಕೆ ಮಾಡುವ ಕಸರತ್ತಿಗೆ ಯತ್ನಾಳ್ ಮುಂದಾಗ್ತಾರಾ ಅನ್ನೋದು ಪ್ರಶ್ನೆಯಾಗಿದೆ. ಇಂಥ ನಡೆಯನ್ನ ಅವರು ಅನುಸರಿಸುವ ಸಾಧ್ಯತೆ ತೀರಾ ಕಡಿಮೆ ಇದೆ. ತನ್ನ ವಿರುದ್ಧ ಶಿಸ್ತು ಕ್ರಮ ಆಗಲಿದೆ ಅನ್ನೋದು ಗೊತ್ತಿದ್ರೂ ಅವರು ವಿಜೇಂದ್ರ ಹಾಗೂ ಅವರ ಟೀಮ್ ಅಂದ್ರೆ BSY ಫ್ಯಾಮಿಲಿ ವಿರುದ್ಧ ವಾಗ್ದಾಳಿ ನಡೆಸ್ತಲೇ ಬಂದಿದ್ರು. 3 ನೋಟಿಸ್ಗೂ ಅವರು ಕ್ಯಾರೆ ಅಂದಿರಲಿಲ್ಲ. ಹೀಗಿರುವಾಗ ಉಚ್ಚಾಟನೆಯ ಬಳಿಕ ಸೈಲೆಂಟ್ ಆಗುವುದು ಅಸಾಧ್ಯ. ಉಚ್ಚಾಟನೆ ಆದರೂ BSY ಕುಟುಂಬದ ವಿರುದ್ಧ ಕೂಡ ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೀಗಾಗಿ ಇದು ಸಾಧ್ಯವಿಲ್ಲ ಅನ್ನೋದು ಒಂದು ಕಡೆ. ಬೇರೆ ಪಕ್ಷಕ್ಕೆ ವಲಸೆ ಹೋಗ್ತಾರಾ? 2009ರಲ್ಲಿ ಅಂದಿನ CM BSY ಯಡಿಯೂರಪ್ಪ ಹಾಗೂ ಸಚಿವರಾಗಿದ್ದ ಶೋಭಾ ಕರಂದ್ಲಾಜೆ ವಿರುದ್ಧ ಟೀಕೆ ಮಾಡಿದ್ದಕ್ಕೆ ಯತ್ನಾಳ್ ಅವರನ್ನ ಒಂದ್ ಕಡೆ ಉಚ್ಚಾಟನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅವರು ಬಿಜೆಪಿ ತೊರೆದು JDS ಸೇರ್ಪಡೆಯಾಗಿದ್ರು. 2013ರಲ್ಲಿ JDSನಿಂದಲೇ ಅವರು ಸ್ಪರ್ಧಿಸಿದ್ರು. ಆದರೆ 2014ರಲ್ಲಿ ಬಿಜೆಪಿಗೆ ಮರಳಿ ಸೇರ್ಪಡೆಯಾಗಿದ್ರು. ಕಮಲ ತೊರೆದಿದ್ದರಿಂದ ಅವರಿಗೆ ರಾಜಕೀಯವಾಗಿ ಲಾಭವೇನೂ ಆಗಿರಲಿಲ್ಲ. ಕಟ್ಟರ್ ಹಿಂದುತ್ವದ ಸಿದ್ಧಾಂತ ಪ್ರತಿಪಾದಿಸುವ ಅವರು ಮತ್ತೊಂದು ಪಕ್ಷಕ್ಕೆ ವಲಸೆ ಹೋಗುವುದು ಅಸಾಧ್ಯ. ಹೀಗಿರುವಾಗ ಈ ಬಾರಿ ಯಾವ ಹೆಜ್ಜೆಯನ್ನ ಇಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅನ್ಯ ಪಕ್ಷಕ್ಕೆ ವಲಸೆ ಹೋಗುವ ವಾತಾವರಣ ರಾಜ್ಯದಲ್ಲಿ ಇಲ್ಲ. ಇಂಥ ಸಂದರ್ಭದಲ್ಲಿ ಪ್ರತ್ಯೇಕವಾಗಿದ್ದುಕೊಂಡು ತಮ್ಮ ಅಸ್ತಿತ್ವವನ್ನ ಹೇಗೆ ಉಳಿಸಿಕೊಳ್ತಾರೆ ಅನ್ನೋದು ಈಗ ದೊಡ್ಡ ಪ್ರಶ್ನೆಯಾಗಿ ಜನರನ್ನ ಅಥವಾ ಅವರ ಬೆಂಬಲಿಗರನ್ನ ಕಾಡ್ತಾ ಇದೆ. ಪರ್ಯಾಯ ಪವರ್ ಸೆಂಟರ್ ಸ್ವರೂಪದ ರಾಜಕಾರಣ. ಸದ್ಯ ಯಾವುದೇ ಪಕ್ಷಕ್ಕೆ ವಲಸೆ ಹೋಗದೆ ಕಮಲ ಸಿದ್ಧಾಂತದಲ್ಲಿ ಇದ್ಕೊಂಡೇ ಪರ್ಯಾಯ ಪವರ್ ಸೆಂಟರ್ ಸ್ವರೂಪದ ರಾಜಕಾರಣವನ್ನು ಯತ್ನಾಳ್ ಆಯ್ಕೆ ಮಾಡಿಕೊಳ್ಬಹುದು. ಈಗಾಗಲೇ ಯತ್ನಾಳ್ ಬೆಂಬಲಕ್ಕೆ ಬಿಜೆಪಿಯಲ್ಲಿ ಒಂದು ಬಣ ಇದೆ. ಈ ಬಣದಲ್ಲಿ ರಮೇಶ್ ಜಾರಕಿಹೊಳಿ, BP ಹರೀಶ್, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಹಲವು ದೊಡ್ಡ ನಾಯಕರು ಬಹಿರಂಗವಾಗಿ ಅವರು ಗುರುತಿಸಿಕೊಂಡಿದ್ದಾರೆ. ವಕ್ಫ್ ಹೋರಾಟದಲ್ಲಿ ಇವರು ಕಾಣಿಸಿಕೊಂಡಿದ್ದಾರೆ ಯತ್ನಾಳ್ ಜೊತೆ. ಮತ್ತೆ ಕೆಲವರು ಪರೋಕ್ಷವಾಗಿ ಯತ್ನಾಳ್ಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಹೈಕಮಾಂಡ್ ನಾಯಕರಲ್ಲೂ ಒಂದು ಬಣ ಯತ್ನಾಳ್ಗೆ ಪರೋಕ್ಷವಾಗಿ ಬೆಂಬಲ ನೀಡ್ತಾ ಇದೆ. ಹೀಗಿರುವಾಗ ಯತ್ನಾಳ್ಗೆ ರೆಬಲ್ ಟೀಮ್ ಮತ್ತೆ ನಾಯಕತ್ವ ನೀಡುವುದರಲ್ಲಿ ಸಂಶಯವಿಲ್ಲ. ಆದರೆ ಉಚ್ಚಾಟನೆ ನಂತರ ಉಳಿದ ಬೆಂಬಲಿಗರು ಇವರಿಗೆ ಎಷ್ಟರ ಮಟ್ಟಿಗೆ ಸಾಥ್ ನೀಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾಕಂದರೆ ಅವಾಗ ಯಾಕೆ ಬೆಂಬಲ ನೀಡಿದ್ರೆ BJPಯಲ್ಲಿ ಇದ್ದರು, ಹಾಗಾಗಿ ಒಂದು ಬಣ ಸಪ್ರೇಟ್ ಮಾಡಿಕೊಂಡು ವಿಜೇಂದ್ರ ಅವರನ್ನು ಮುಗಿಸ್ಬೋದು ಅನ್ನೋ ರೀತಿಯಲ್ಲೇ ಅವರು ಇದ್ದರು. ಬಟ್ ಈಗ ಯತ್ನಾಳ್ ಉಚ್ಚಾಟನೆ ಆಗಿದ್ದಾರೆ. ಹೀಗಾಗಿ ಈಗ ಯಾವ ರೀತಿ ಪರೋಕ್ಷವಾಗಿ ಅಥವಾ ಬಹಿರಂಗವಾಗಿ ಯತ್ನಾಳ್ ಬೆಂಬಲಿಗರು ಸಾಥ್ ಕೊಡ್ತಾರಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸಹಾನುಭೂತಿ ಹಾಗೂ ಒತ್ತಡ ಸೃಷ್ಟಿಗೆ ಯತ್ನ. ನಾನು ಪಕ್ಷದ ಬಲವರ್ಧನೆ ದೃಷ್ಟಿಯಿಂದ ಹೋರಾಟ ಮಾಡಿದ್ದೇನೆ, ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡಿದ್ದೇನೆ. ಹಾಗಿದ್ರೂ ನನ್ನನ್ನು ಉಚ್ಚಾಟನೆ ಮಾಡಲಾಗಿದೆ ಎಂದು ಪಕ್ಷದ ಕಾರ್ಯಕರ್ತರಲ್ಲಿ ಹಾಗೂ ಅಭಿಮಾನಿಗಳಲ್ಲಿ ಸಹಾನುಭೂತಿ ಸೃಷ್ಟಿಗೆ ಯತ್ನಾಳ್ ಯತ್ನಿಸುವ ಸಾಧ್ಯತೆ ಇದೆ. ರಾಜ್ಯಾದ್ಯಂತ ತಮ್ಮ ಗಟ್ಟಿ ನೆಲೆಗಳಲ್ಲಿ ಪ್ರವಾಸ ಮಾಡಿ ವಿಜೇಂದ್ರ ವಿರುದ್ಧ ಅಭಿಪ್ರಾಯ ರೂಪಿಸಲು ಯತ್ನಾಳ್ ಮುಂದಾಗಬಹುದು. ಈ ಮೂಲಕ ವೈಯಕ್ತಿಕವಾಗಿ ತಮ್ಮ ಪರವಾಗಿ ಸಹಾನುಭೂತಿ ಮತ್ತು ಬಿಜೆಪಿಗೆ ಒತ್ತಡ ತರುವ ಪ್ರಯತ್ನವನ್ನ ಇವರು ಇದೇ ಸಂದರ್ಭದಲ್ಲಿ ಯತ್ನಾಳ್ ಮಾಡಬಹುದು. ಹೈಕಮಾಂಡ್ನ ಒಂದು ಬಣ ಯತ್ನಾಳ್ಗೆ ಸಾಥ್. ಯತ್ನಾಳ್ ಪದೇ ನನಗೆ ಹೈಕಮಾಂಡ್ನ ಕೆಲವು ನಾಯಕರ ಬೆಂಬಲ ಇದೆ ಅಂತ ಹೇಳ್ತಾ ಇದ್ರು. ಇದೊಂದು ಕಾರಣವಾಗಿ ಅವರು ವಾಗ್ದಾಳಿ ನಡೆಸ್ತಾ ಇದ್ರು ಇಷ್ಟು ಟೈಮ್ ಅಂತ ಗೊತ್ತಿರಲಿಲ್ಲ. ಯಾಕಂದ್ರೆ ನನ್ನ ಏನು ಮಾಡಲ್ಲ, ಇವರ ಒಂದು ಇದಿತ್ತು, ನನ್ನ ಯಾವುದೇ ಕಾರಣಕ್ಕೂ ಪಕ್ಷದಿಂದ ಹೊರಗೆ ಹಾಕಲ್ಲ ಅನ್ನೋ ಒಂದು ಇದರಿಂದನೇ ಹೈಕಮಾಂಡ್ ನಾಯಕರ ಸಾಥ್ ಇದೆ ಅಂತಾನೆ ಹೇಳ್ತಾ ಬರ್ತಾ ಇದ್ರು. ಆದರೆ ಯಾರು ಯತ್ನಾಳ್ಗೆ ತೆರೆಮರೆಯಲ್ಲಿ ಬೆಂಬಲ ನೀಡ್ತಿದ್ದಾರೆ ಎಂಬ ಹೆಸರು ಬಹಿರಂಗಗೊಂಡಿಲ್ಲ. ಇವರೆಲ್ಲರನ್ನ ಗಮನಿಸಿದ್ರೆ ದೆಹಲಿಯಲ್ಲಿರುವ ಕೆಲವರು ಸೂತ್ರಧಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂಬುದು ನಿಜ. ಈ ಚರ್ಚೆ ಕಮಲಪಾಳ್ಯದ ಆಂತರಿಕ ವಲಯದಲ್ಲೂ ಜೋರಾಗಿದೆ. ದಿಲ್ಲಿ ಸೂತ್ರಧಾರರು ಏನು ಸೂಚನೆಯನ್ನ ನೀಡ್ತಾರೆ ಅದರ ಮೇಲೆ ಯತ್ನಾಳ್ ನಡೆನಿಟ್ಟಿದೆ. ಯತ್ನಾಳ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಹೋಗಲ್ಲ, ಹಾಗೆ JDSಗೂ ಹೋಗುವುದು ಡೌಟ್.
ಹೀಗಾಗಿ ತನ್ನದೇ ಒಂದು ಟೀಮನ್ನು ಕಟ್ಟಿಕೊಂಡು ಮತ್ತೆ ಬಿಜೆಪಿ ಹೈಕಮಾಂಡ್ ಮನಸ್ಸು ಗೆಲ್ಲೋ ಪ್ರಯತ್ನ ಕೂಡ ಒಂದು ಕಡೆ ಮಾಡಬಹುದು. ಬಿಜೆಪಿ ದೊಡ್ಡ ಮನಸ್ಸು ಮಾಡಿ ಯತ್ನಾಳ್ಗೆ ಮುಂದಿನ ದಿನಗಳಲ್ಲಿ ಮತ್ತೆ ಮಣೆ ಹಾಕಬಹುದು, ಪಕ್ಷಕ್ಕೆ ಸೇರಿಸಿಕೊಳ್ಳಬಹುದು. ಹೀಗಾಗಿ ಯತ್ನಾಳ್ ಮುಂದಿನ ನಡೆ ಬಗ್ಗೆ ಸಾಕಷ್ಟು ಕುತೂಹಲವನ್ನು ಮೂಡಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.